ಎಲ್ಲರಿಗೂ ಸ್ವಾಗತ. ಇಂದು ನಾನು 8ನೇ ತರಗತಿಯಲ್ಲಿ ಬರುವ ಇತಿಹಾಸದ ಮೊದಲ ಅಧ್ಯಾಯ ಆಧಾರಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಹಾಗಾಗಿ ಇತಿಹಾಸವನ್ನು ರಚನೆ ಮಾಡಬೇಕಂದ್ರೆ ನಮಗೆ ಮುಖ್ಯವಾಗಿ ಆಧಾರಗಳು ಬೇಕು. ಆಧಾರ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ನಾವು ಇಲ್ಲಿ ಇತಿಹಾಸ ಎಂದರೇನು ಅನ್ನೋದನ್ನು ತಿಳಿದುಕೊಳ್ಳೋಣಂತ. ಇತಿಹಾಸ ಎಂದರೆ ಗತಿಸಿ ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವ ಶಾಸ್ತ್ರವಾಗಿದೆ. ಕ್ರಮಬದ್ಧವಾಗಿ ಹೇಳುವುದು ಅಂದರೆ ಹೇಗೆ ಅಂತ ನೋಡಿದಾಗ ಇಲ್ಲಿ 1757ರಲ್ಲಿ ಪ್ಲಾಸಿ ಕದನ ನಡೆಯಿತು, 1764ರಲ್ಲಿ ಬಕ್ಸಾರ್ ಕದನ ನಡೆಯಿತು. ಹೀಗೆ ಇತಿಹಾಸವನ್ನು ನಾವು ಮೆಲುಕು ಹಾಕ್ತಾ ಬಂದಾಗ ಕ್ರಮಬದ್ಧವಾಗಿ ಒಂದರ ನಂತರ ಕರ್ನಾಟಕ ಯುದ್ಧಗಳು ನಡೀತಾವೆ. ಹೀಗೆ ಅನೇಕ ಯುದ್ಧಗಳ ನಡೀತಕ್ಕಂಥದ್ದನ್ನು ನಾವು ಕ್ರಮಬದ್ಧವಾಗಿ ನೋಡ್ತಾ ಬರ್ತೀವಿ. ಇದು ಕೇವಲ ಯುದ್ಧಗಳ ಬಗ್ಗೆ ಆದರೆ ಹೀಗೆ ಅನೇಕ ಘಟನೆಗಳು, ಸಂಗತಿಗಳು, ವಿಚಾರಗಳು ಕೂಡ ಇಲ್ಲಿ ಕ್ರಮಬದ್ಧವಾಗಿ ನೋಡುವ ಒಂದು ಕ್ರಮವೇ ಇತಿಹಾಸ ಅಂತ ಹೇಳ್ತಾರೆ. ಹಾಗಾದರೆ ಇಂಥ ಒಂದು ಇತಿಹಾಸ ರಚನೆ ಮಾಡಬೇಕಂತಂದರೆ ಅಲ್ಲಿ ಮುಖ್ಯವಾಗಿ ಏನು ಬೇಕು? ಆಧಾರಗಳ ಬೇಕು. ಹಾಗಾಗಿ ಆಧಾರಗಳನ್ನು ಬಳಸಿಕೊಂಡು ಇತಿಹಾಸವನ್ನು ರಚನೆ ಮಾಡಬಹುದು ಎಂಬುದನ್ನು ನಾವಿಲ್ಲಿ ನೋಡ್ಬೋದು. ಹಾಗಾಗಿ ಆಧಾರವಿಲ್ಲದೆ ಇತಿಹಾಸ ಇಲ್ಲ. ಹಾಗಾದರೆ ಇತಿಹಾಸಕಾರರು ಇತಿಹಾಸವನ್ನು ಬರೆಯಬೇಕಾದರೆ ಅಲ್ಲಿ ಒಬ್ಬ ನ್ಯಾಯವಾದಿ ಥರ ಇಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತದೆ. ಹೇಗೆ ಒಬ್ಬ ನ್ಯಾಯವಾದಿ ಏನು ಮಾಡ್ತಾನಂತಂದರೆ ತನ್ನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿ ಪುರಾವೆಗಳನ್ನು ಸಂಗ್ರಹಿಸಿ ಅಂತಿಮ ನಿರ್ಧಾರಕ್ಕೆ ಬರುತ್ತಾನೋ ಅಥವಾ ತನ್ನ ನ್ಯಾಯವನ್ನು ಮಂಡಿಸುತ್ತಾನೋ, ಹಾಗೆ ಇತಿಹಾಸಕಾರರು ಕೂಡ ಇಲ್ಲಿ ಏನಂತಂದರೆ ಯಾವುದೇ ಒಂದು ಘಟನೆ ಆಗಿರಬಹುದು, ಸಂಗತಿಯನ್ನಾಗಿರಬಹುದು, ಅದನ್ನು ಏನಪ್ಪ ಅಂತಂದರೆ ವಿಶ್ಲೇಷಿಸಿ ವಿಮರ್ಶಿಸಿ ಅಂತಿಮ ನಿರ್ಧಾರಕ್ಕೆ ಬರುವ ಕೆಲಸವನ್ನು ಇಲ್ಲಿ ಇತಿಹಾಸಕಾರರು ಮಾಡಬೇಕಾಗುತ್ತದೆ. ಹಾಗಾದರೆ ಈ ಒಂದು ಸಂಗತಿಯನ್ನು ವಿಮರ್ಶೆ ಮಾಡಬೇಕಂದ್ರೆ, ಒಂದು ಕಾರ್ಯವನ್ನು ಅದನ್ನು ವಿಶ್ಲೇಷಿಸಬೇಕಂತಂದರೆ ಅಲ್ಲಿ ಅವ್ರಿಗೆ ಏನು ಬೇಕಾಗುತ್ತದೆ ಅಂದರೆ ಮುಖ್ಯವಾಗಿ ಆಧಾರಗಳು. ಹೆಂಗೆ ನ್ಯಾಯವಾದಿಗಳು ಸಾಕ್ಷಿ ಪುರಾವೆಗಳನ್ನು ಸಂಗ್ರಹಿಸ್ತಾರಲ್ಲ, ಹಾಗೆ ಇತಿಹಾಸಕಾರರು ಇಲ್ಲಿ ಆಧಾರಗಳನ್ನು ಸಂಗ್ರಹಿಸಿ ಇಲ್ಲಿ ಇತಿಹಾಸವನ್ನು ರಚನೆ ಮಾಡಬೇಕಾಗುತ್ತದೆ. ಇನ್ನು ಇತಿಹಾಸಕಾರರು ರಚನೆ ಮಾಡಬೇಕಾದ್ರೆ ಆಧಾರಗಳು ಕೆಲವೊಂದು ಸರಿ ಸಿಗುತ್ತವೆ, ಕೆಲವೊಂದು ಸರಿ ಅವರಿಗೆ ಆಧಾರಗಳು ಸಿಗದೇ ಇದ್ದ ಸಂದರ್ಭದಲ್ಲಿ ಊಹೆ ಮಾಡಿಕೊಂಡು ಇಲ್ಲಿ ಇತಿಹಾಸವನ್ನು ರಚನೆ ಮಾಡಬೇಕಾಗುತ್ತದೆ. ಇಂಥ ಸಂದರ್ಭದಲ್ಲಿ ಇತಿಹಾಸಕಾರರು ಇತಿಹಾಸವನ್ನು ರಚನೆ ಮಾಡಬೇಕಾದ್ರೆ ಅವರ ಆಲೋಚನೆಗಳಾಗಿರಬಹುದು, ಅವರ ವಿಚಾರಗಳಾಗಿರಬಹುದು ಭಿನ್ನ ಭಿನ್ನ ರೀತಿಯಾಗಿರುತ್ತವೆ. ಉದಾಹರಣೆಗೆ ನಾವು ನೋಡ್ತೀವಿ 1857ರ ದಂಗೆಯನ್ನು ಭಾರತೀಯ ಇತಿಹಾಸಕಾರರು ಈ ದಂಗೆಯನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ವಿವರಿಸುತ್ತಾರೆ. ಆದರೆ ಬ್ರಿಟಿಷ್ ಇತಿಹಾಸಕಾರರು ಇದನ್ನು ಏನಂತ ಹೇಳ್ತಾರೆ ಅಂದರೆ ಇದೊಂದು ಕೇವಲ ಸಿಪಾಯಿ ದಂಗೆ ಅಂತ ಹೇಳ್ತಾರೆ. ಹಾಗಾಗಿ ಇತಿಹಾಸಕಾರರ ಆಲೋಚನೆಗಳು ಏನಾಗಿರ್ತವೆ ಅಂದರೆ ಇಲ್ಲಿ ಭಿನ್ನ ಭಿನ್ನವಾಗಿರುತ್ತವೆ. ಸೊ ಇತಿಹಾಸ ಅನ್ನುವುದೇನೆಂದರೆ ಮಾನವನಷ್ಟೇ ಪುರಾತನವಾದದ್ದು. ಮಾನವ ಹುಟ್ಟಿದಾಗಿನಿಂದ ಬೆಳೀತಾ ಬಂದಾಗಿಂದ ಆತನು ಸಾಯುವವರೆಗೂ ಕೂಡ ಏನಂದರೆ ಇತಿಹಾಸ ಇರುತ್ತದೆ ಅಂತ ಹೇಳ್ತಾರೆ. ಹಾಗಾದರೆ ಇತಿಹಾಸ ಅನ್ನೋದಕ್ಕೆ ಮುಖ್ಯವಾಗಿ ಯಾವಾಗ ಮಾನವನಿಗೆ ಸ್ಮರಣ ಶಕ್ತಿ ಅನ್ನೋದು ಬಂತೋ ಅವಾಗಿನಿಂದ ಇತಿಹಾಸ ಹುಟ್ಟಿಕೊಂಡಿತು ಅಂತ ಹೇಳ್ತಾರೆ. ಹಾಗಾದರೆ ಸ್ಮರಣ ಶಕ್ತಿ ಅಂತಂದರೆ ಹೇಗೆ ಅಂತ ನೋಡಿದಾಗ ಇಲ್ಲಿ ಆದಿಕಾಲದ ಮಾನವನು ತಾನು ವಾಸಿಸುವ ಗುಹೆಗಳಲ್ಲಿ ಚಿತ್ರದ ಮೂಲಕ ಇಲ್ಲಿ ಒಂದು ಬರೆಯುವುದನ್ನು ಸ್ಪಷ್ಟಪಡಿಸ್ತಾನೆ. ಅಲ್ಲಿಂದ ಏನಂತಂದರೆ ಇತಿಹಾಸ ಅಂತಕ್ಕಂಥದ್ದು ಬರವಣಿಗೆ ರೂಪವನ್ನು ಪಡೆದುಕೊಂಡಿತು ಅಂತ ನಾವಿಲ್ಲಿ ಹೇಳ್ಬೋದು. ಹಾಗಾಗಿ ಇತಿಹಾಸ ಅನ್ನೋದು ಏನಂತಂದರೆ ಮಾನವನ ಹುಟ್ಟಿನಿಂದ ಪ್ರಾರಂಭವಾಗಿದ್ದು ಅದು ಏನಂತಂದರೆ ಇತಿಹಾಸ ರಚನೆ ಆಗಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇತಿಹಾಸವನ್ನು ಮೊಟ್ಟ ಮೊದಲಿಗೆ ಕ್ರಮಬದ್ಧವಾಗಿ ಹೇಳುವ ಪ್ರಯತ್ನ, ಬರೆಯುವ ಪ್ರಯತ್ನವನ್ನು ಮಾಡಿದವರು ಗ್ರೀಕರು. ಹಾಗಾದರೆ ಗ್ರೀಕರ
ಮೊದಲ ಪುರುಷ ಯಾರಂತಂದರೆ ಇಲ್ಲಿ ಹೆರೋಡೋಟಸ್ ಇತಿಹಾಸವನ್ನು ಕ್ರಮಬದ್ಧವಾಗಿ ಬರೆಯುವ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ಹೆರೋಡೋಟಸನ್ನು ಇತಿಹಾಸದ ಪಿತಾಮಹ ಅಂತೇಳಿ ಕರೀತಾರೆ. ಹೆರೋಡೋಟಸನ್ನು ಇತಿಹಾಸದ ಪಿತಾಮಹ ಅಂಥೇಳಿ ಕರೆಯಲಾಗುತ್ತದೆ. ಇನ್ನು ಹೆರೋಡೋಟಸ್ ಇಲ್ಲೇನಂತಂದರೆ ತನ್ನ ಕೃತಿಗಳಲ್ಲಿ ಇಲ್ಲಿ ಹಿಸ್ಟೋರಿಯಾ ಎಂಬ ಕೃತಿಯಲ್ಲಿ ಇತಿಹಾಸವನ್ನು ಹೇಗೆ ಕ್ರಮಬದ್ಧವಾಗಿ ಅಧ್ಯಯನ ಮಾಡಬೇಕು ಅಂತಕ್ಕಂಥನ ಆತ ಸವಿವರವಾಗಿ ಇಲ್ಲಿ ವಿವರಿಸುತ್ತಾನೆ. ಇನ್ನು ಇತಿಹಾಸದ ಒಂದು ಪಿತಾಮಹ ಅಂತ ಯಾರಂತ ತಿಳ್ಕೊಂಡ್ವಿ. ಅದೇ ಥರನಾಗಿ ನಮ್ಮ ಭಾರತದ ಇತಿಹಾಸದ ಪಿತಾಮಹ ಯಾರ್ರೀ? ಕಲ್ಹಣ. ಭಾರತದ ಇತಿಹಾಸದ ಪಿತಾಮಹ ಕಲ್ಹಣ. ಸರಿ, ಹಾಗಾದರೆ ಇನ್ನು ಮುಂದೆ ನಾವು ಇತಿಹಾಸದ ಅರ್ಥ ವಿವರಣೆಯನ್ನು ನೋಡ್ತಾ ಹೋಗೋಣಂತ್ರಿ. ಇತಿಹಾಸ ಎಂಬುದು ಇಂಗ್ಲೀಷಿನ ಪದವಾಗಿರ್ತಕ್ಕಂಥ ಹಿಸ್ಟರಿ ಎಂಬ ಪದದಿಂದ ಇದು ಹೇಗೆ ಬಂತು ಅಂತಂದಾಗ ಹಿಸ್ಟೋರಿಯಾ ಎಂಬ ಗ್ರೀಕ ಪದದಿಂದ ಉತ್ಪತ್ತಿ ಹೊಂದಿತು. ಹಿಸ್ಟೋರಿಯಾ ಎಂಬ ಗ್ರೀಕ್ ಪದದಿಂದ ಇದು ಉತ್ಪತ್ತಿ ಹೊಂದಿತು. ಹಾಗಾದರೆ ಹಿಸ್ಟೋರಿಯಾ ಇದರ ಅರ್ಥ ಏನು? ತನಿಖೆ ಮಾಡು ಅಥವಾ ವಿಚಾರಿಸು. ತನಿಖೆ ಮಾಡು ಅಥವಾ ವಿಚಾರಿಸು. ಹೌದ್ರಿ? ಯಾವುದೇ ಒಂದು ಸಂಗತಿಯನ್ನು ಸುಮ್ಮನೆ ಒಪ್ಕೊಳ್ಳೋದಲ್ಲ. ಹೆಂಗೆ ನಾವು ವಿಜ್ಞಾನದೊಳಗೆ ಸುಮ್ಮನೆ ನಾವು ಒಪ್ಕೊಳ್ಳೋಂಗಿಲ್ಲ ಯಾವುದೇ ವಿಚಾರವನ್ನು, ಅದನ್ನೇನು ಮಾಡ್ತೀವಿ? ಪ್ರಾಕ್ಟಿಕಲ್ ಮಾಡ್ತೀವಿ. ಹಂಗೆ ಇತಿಹಾಸವನ್ನು ಕೂಡ ಏನಂತಂದರೆ ಇಲ್ಲಿ ವಿಚಾರಣೆಗೆ ಒಳಪಡಿಸಿ, ತನಿಖೆಗೆ ಒಳಪಡಿಸಿ ಅದನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡುವುದಕ್ಕೆ ಹಿಸ್ಟೋರಿಯಾ ಅಂಥೇಳಿ ಗ್ರೀಕ್ನ ಜನರು ಅದನ್ನು ಕರೀತಾರೆ. ಇನ್ನು ಇತಿಹಾಸ ಎಂಬುದು ಯಾವ ಪದದಿಂದ ಬಂದಿದೆ ಅಂತಂದಾಗ ಸಂಸ್ಕೃತದ ಪದ ಆಗಿರ್ತಕ್ಕಂಥ ಇತಿಹಾಸ. ಸಂಸ್ಕೃತದ ಪದ ಇತಿಹಾಸ. ಸಂಸ್ಕೃತದ ಪದ ಇತಿಹಾಸ. ಇತಿಹಾಸವನ್ನು ನಾವು ಶಬ್ದಶಃ ಅದನ್ನು ನಾವಿಲ್ಲಿ ಒಂದು ಅರ್ಥೈಸಿಕೊಳ್ಳೋಣಂತ. ಇತಿ ಅಂದರೆ ಹೀಗೆ, ಹಾ ಅಂದರೆ ಖಚಿತವಾಗಿ, ಹಾ ಅಲ್ಲ ಹ, ಅಸ್ ಅಂದರೆ ನಡೆಯಿತು. ಹೀಗೆ ಖಚಿತವಾಗಿ ನಡೆಯಿತು ಎಂಬುದನ್ನು ಇದು ವಿವರಿಸುತ್ತದೆ ಅಥವಾ ಅರ್ಥೈಸುತ್ತದೆ. ಇತಿಹಾಸ ಎಂದರೆ ಹೀಗೆ ಖಚಿತವಾಗಿ ನಡೆಯಿತು ಎಂಬುದನ್ನು ಅರ್ಥೈಸುತ್ತದೆ. ಆದರೆ ಇತಿಹಾಸ ಅಂತ ಅನ್ನೋದು ಏನಂತಂದರೆ ಗತಕಾಲದಲ್ಲಿ ನಡೆದು ಹೋದ ಘಟನೆಗಳ ಬಗ್ಗೆ ಇದು ಮಾಹಿತಿಯನ್ನು ನೀಡುತ್ತದೆ. ಅಷ್ಟೇ ಅಲ್ಲದೆ ಅನಾಗರಿಕರಾಗಿರ್ತಕ್ಕಂಥವರಿಂದ ಹಿಡಿದು ನಾಗರಿಕರಾಗೋರ ತನಕನೂ ಇದು ತನ್ನ ಒಂದು ಅಧ್ಯಯನವನ್ನು ಮಾಡುತ್ತದೆ. ಅಷ್ಟೇ ಅಲ್ಲದೆ ಹಿಂದೆ ಮಾನವರ ರಾಜಕೀಯ, ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ, ವೈಜ್ಞಾನಿಕ ಹೀಗೆ ಎಲ್ಲದರ ಬಗ್ಗೆನೂ ಮಾಹಿತಿಯನ್ನು ನೀಡುವುದೇ ಯಾವುದಂದರೆ ಇತಿಹಾಸ ಅಂತಕ್ಕಂಥದ್ದು. ಹಾಗಾಗಿ ಗತಕಾಲದಲ್ಲಿ ಗತಿಸಿ ಹೋದ ಘಟನೆಗಳ ಬಗ್ಗೆ ಕ್ರಮಬದ್ಧವಾಗಿ ಅಧ್ಯಯನ ಮಾಡುವುದೇ ಯಾವುದು ಅಂತಂದಾಗ ಇತಿಹಾಸ. ಅಂದರೆ ಖಚಿತವಾದ ಒಂದು ಮಾಹಿತಿಯನ್ನು ನೀಡುತ್ತದೆ. ಹಾಗಾದರೆ ಇತಿಹಾಸ ಎಂದರೇನು ಅಂತ ತಿಳ್ಕೊಂಡ್ವಿ. ಆ ಪದ ಹೇಗೆ ಉತ್ಪತ್ತಿ ಆಯಿತು ಅನ್ನೋದನ್ನು ತಿಳ್ಕೊಂಡ್ವಿ. ಆದರೆ ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ನಮಗೆ ಮೂಲತಃ ಏನು ಬೇಕು ಅಂತಂದಾಗ ಆಧಾರಗಳು ಬೇಕು. ಹಾಗಾಗಿ ಆಧಾರ ಎಂದರೇನು ಎಂಬುದನ್ನು ನೋಡೋಣ. ಆಧಾರ ಎಂದರೆ ಇತಿಹಾಸ ರಚನೆ ಮಾಡಲು ಬೇಕಾಗುವ ಮೂಲ ಸಾಮಗ್ರಿಗಳು. ಇತಿಹಾಸವನ್ನು ರಚನೆ ಮಾಡಲು ಬೇಕಾಗುವ ಮೂಲ ಸಾಮಗ್ರಿಗಳು.
ಎಸ್. ಹಾಗಾದರೆ ಇತಿಹಾಸವನ್ನು ರಚನೆ ಮಾಡಬೇಕಂದ್ರೆ ಏನು ಬೇಕು? ಮೂಲ ಸಾಮಗ್ರಿಗಳು. ಮೂಲ ಸಾಮಗ್ರಿಗಳಂದರೆ ಯಾವುದು ಅಂತಂದಾಗ ಆಧಾರಗಳು. ಹಾಗಾದರೆ ಆಧಾರಗಳಂದರೆ ಯಾವುವು ಅಂತ ನೋಡಿದಾಗ, ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಮಾನವನು ತನ್ನ ಜೀವನೋಪಾಯಕ್ಕಾಗಿ ಅನೇಕ ವಸ್ತುಗಳನ್ನು ಉಪಯೋಗಿಸಿದ, ತನ್ನ ಅನುಕೂಲಕ್ಕೆ ತಕ್ಕಾಗೆ ಅನೇಕ ವಸ್ತುಗಳನ್ನು ಬಳಕೆ ಮಾಡಿಕೊಂಡ. ಹಾಗಾಗಿ ಈ ಬಳಕೆ ಮಾಡಿಕೊಂಡಿರ್ತಕ್ಕಂಥ ವಸ್ತುಗಳನ್ನು ಏನಂತ ಕರೀತಾರೆ ಅಂದರೆ ಪರಿಕರಗಳು ಅಥವಾ ಆಕರಗಳು ಅಂಥೇಳಿ ಇತಿಹಾಸಕಾರರು ಅದನ್ನು ಪರಿಗಣಿಸ್ತಾರೆ. ಅಂದರೆ ಮಾನವನು ಬಳಸಿರ್ತಕ್ಕಂಥ ಈ ಆಕರಗಳು ಇನ್ನೂ ಉಳಿದುಕೊಂಡಿದ್ದರೆ, ಅಂದರೆ ಉದಾಹರಣೆಗೆ ವ್ಯವಸಾಯದ ಉಪಕರಣಗಳಾಗಿರಬಹುದು, ಆಮೇಲೆ ದೇವಾಲಯಗಳಾಗಿರಬಹುದು, ಆಮೇಲೆ ಕೋಟೆಗಳಾಗಿರಬಹುದು, ಅದರ ಜೊತೆಗೆ ಕಟ್ಟಡಗಳಾಗಿರಬಹುದು, ಶಾಸನಗಳಾಗಿರಬಹುದು, ನಾಣ್ಯಗಳಾಗಿರಬಹುದು, ಇವೆಲ್ಲವನ್ನ ಏನಂತಾರಂದರೆ ಆಕರಗಳು. ಹಾಗಾಗಿ ಇವುಗಳನ್ನೇ ಆಧಾರವಾಗಿಟ್ಟುಕೊಂಡು ಇತಿಹಾಸಕಾರರು ಇತಿಹಾಸವನ್ನು ರಚನೆ ಮಾಡುತ್ತಾರೆ. ಹಾಗಾದರೆ ಇತಿಹಾಸವನ್ನು ರಚನೆ ಮಾಡಬೇಕಂದ್ರೆ ಏನು ಬೇಕು? ಆಧಾರಗಳ ಬೇಕು. ಆಧಾರವಿಲ್ಲದೆ ಇತಿಹಾಸವನ್ನು ರಚನೆ ಮಾಡಲು ಸಾಧ್ಯ ಇಲ್ಲ ಅಂತನ್ನೋದು ನಮಗಿಲ್ಲಿ ತಿಳಿದು ಬಂತು. ಹಾಗಾಗಿ ಕೆಲವೊಂದು ಸರಿ ಬರೀ ನಾಣ್ಯಗಳು, ಶಾಸನಗಳು, ದೇವಾಲಯಗಳನ್ನು ಅಷ್ಟೇ ಏನಂತಂದರೆ ಆಕರಗಳನ್ನಾಗಿ ಪರಿಗಣಿಸುವುದಿಲ್ಲ. ಅದರ ಜೊತೆಗೆ ಏನಂತಂದರೆ ಇಲ್ಲಿ ಸಾಹಿತ್ಯ ಅಂದರೆ ಅನೇಕ ಕೃತಿಗಳಾಗಿರ್ಬೋದು, ಗ್ರಂಥಗಳಾಗಿರಬಹುದು, ಇವುಗಳನ್ನು ಏನಂತಂದರೆ ಒಂದು ಇತಿಹಾಸದ ಆಕರಗಳಂತ ಹೇಳಿ ಪರಿಗಣಿಸಿ ಅದನ್ನೂ ಕೂಡ ಏನಂತಂದರೆ ಒಂದು ಬಳಸ್ಕೊಂಡು ಇತಿಹಾಸವನ್ನು ರಚನೆ ಮಾಡ್ತಾರೆ. ಹಾಗಾಗಿ ಆಧಾರದಲ್ಲಿ 2 ವಿಧಗಳು ಬರುತ್ತವೆ. ಒಂದು ಸಾಹಿತ್ಯ ಆಧಾರ, ಇನ್ನೊಂದು ಪ್ರಾಕ್ತನ ಆಧಾರ ಅಥವಾ ಪುರಾತತ್ವ ಆಧಾರ. ಆಧಾರದಲ್ಲಿ 2 ವಿಧಗಳು. ಒಂದು ಸಾಹಿತ್ಯ ಆಧಾರ, ಎರಡು ಪುರಾತತ್ವ ಆಧಾರ. ಸಾಹಿತ್ಯ ಆಧಾರ ಎಂದರೇನು ಅಂತಂದಾಗ, ಬರೆಯುವುದರ ಮೂಲಕ ಆಗಿರಬಹುದು ಅಥವಾ ಬಾಯಿಂದ ಇನ್ನೊಬ್ಬರ ಬಾಯಿಗೆ ಹರಿದು ಬಂದಿರತಕ್ಕಂಥ ಸಂಗತಿಗಳಾಗಿರಬಹುದು, ವಿಚಾರಗಳಾಗಿರಬಹುದು, ಇದನ್ನೇ ನಾವು ಏನಂತ ಕರಿತೀವಿ ಅಂದರೆ ಸಾಹಿತ್ಯ ಆಧಾರ ಅಂತ ಹೇಳಿ ಕರಿತೀವಿ. ಈ ಸಾಹಿತ್ಯ ಆಧಾರದಲ್ಲಿ ಮತ್ತೆ 2 ವಿಧಗಳು ಬರ್ತವೆ: ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯ ಅಂದರೆ ಏನು ಅಂತಂದಾಗ, ಬರವಣಿಗೆಯ ಮೂಲಕ ಬರೆದಿರ್ತಕ್ಕಂಥ ಸಾಹಿತ್ಯ. ಅಂದರೆ ಇವರು ಅಕ್ಷರಸ್ಥರಾಗಿರ್ತಕ್ಕಂಥವ್ರು. ಹೌದು, ಇವರೇನಪ್ಪ ಅಂದ್ರೆ ತಮ್ಮ ವಿಚಾರಗಳನ್ನು ಗ್ರಂಥದಲ್ಲಾಗಿರ್ಬೋದು, ಕೃತಿಗಳಲ್ಲಾಗಲಿ ಇಲ್ಲಿ ಏನಪ್ಪ ಅಂದ್ರೆ ಬರೆದಿರ್ತಕ್ಕಂಥ ಸಂಗತಿಗಳು. ಉದಾಹರಣೆಗೆ ಕೌಟಿಲ್ಯನು ಬರೆದಿರ್ತಕ್ಕಂಥ ಅರ್ಥಶಾಸ್ತ್ರ ಆಗಿರ್ಬೋದು, ಮೆಗಾಸ್ತನಸನು ಬರೆದಿರ್ತಕ್ಕಂಥ ಇಂಡಿಕಾ ಆಗಿರ್ಬೋದು. ಇನ್ನು ಇದೇ ಥರವಾಗಿ ಅನೇಕ ನಮಗೆ ಗ್ರಂಥಗಳ ಒಂದು ಮಾಹಿತಿ ಸಿಗುತ್ತದೆ. ಇನ್ನು ಮೌಖಿಕ ಸಾಹಿತ್ಯ ಅಂತಕ್ಕಂಥವು. ಮೌಖಿಕ ಸಾಹಿತ್ಯ ಅಂತಂದರೆ ಇಲ್ಲಿ ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಗೆ ಹರಿದು ಬಂದಿರತಕ್ಕಂಥ ವಿಚಾರಗಳು. ಅವು ಕಥೆ, ಲಾವಣಿ, ಜನಪದ ಗೀತೆಗಳು, ಐತಿಹ್ಯಗಳು ಆಗಿರಬಹುದು. ಸೊ ಹೀಗಾಗಿ ಮೌಖಿಕ ಸಾಹಿತ್ಯ ಅನ್ನೋದು ಇಲ್ಲಿ ಬಹುಮುಖ್ಯವಾಗಿರುತ್ತದೆ. ಇನ್ನು ಲಿಖಿತ ಸಾಹಿತ್ಯ ಒಳಗೆ ಮತ್ತೆ 2 ವಿಧಗಳು ಬರ್ತಾವೆ: ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯ. ಮೌಖಿಕ ಸಾಹಿತ್ಯದೊಳಗೆ ಕಥೆ, ಲಾವಣಿ, ಐತಿಹ್ಯ, ಜನಪದ ಗೀತೆಗಳು. ಇನ್ನು ಪುರಾತತ್ವ ಆಧಾರದ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣಂತ. ಸೊ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನೀವೆಲ್ಲರೂ ಏನಂತಂದರೆ ಆಧಾರ ಹಾಗೂ ಇತಿಹಾಸದ ಬಗ್ಗೆ ಪರಿಚಯ ಮಾಡಿಕೊಂಡ್ರಿ. ಇನ್ನು ಇವತ್ತಿನ ನಿಮ್ಮ ಮನೆಗೆಲಸ ಏನು ಅಂತಂದಾಗ, ಆಧಾರ ಎಂದರೇನು, ಇತಿಹಾಸ ಎಂದರೇನು, ಹಾಗೆ ಇತಿಹಾಸಕ್ಕೆ ಒಂದು
ರಚನೆ ಆಗಬೇಕಂದ್ರೆ ಆಧಾರದ 2 ವಿಧಗಳು ಯಾವುವು ಎಂಬುದನ್ನು ನೀವು ಬರೀಬೇಕು. ಹಾಗಾಗಿ ಇಲ್ಲಿಗೆ ನನ್ನ ಒಂದು ತರಗತಿಯನ್ನು ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು.